ಇತ್ತೀಚೆಗಷ್ಟೇ ತಿರುಪತಿಯಲ್ಲಿ ಕಾಲ್ತುಳಿತ ಸಂಭವಿಸಿತು. ಇದರಿಂದಾಗಿ ಪ್ರಾಣಹಾನಿಯಾಗಿತ್ತು. ಆದರೆ ಇದರ ಬೆನ್ನಲ್ಲೇ ಈಗ ತಿರುಪತಿಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿಬಿಟ್ಟಿದೆ. ತಿಮ್ಮಪ್ಪನ ದರ್ಶನಕ್ಕೆ ಬಂದಿರುವಂತಹ ಭಕ್ತಾಭಿಮಾನಿಗಳು ಈ ಅವಘಡದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ತಿರುಪತಿಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಲಡ್ಡು ಕೌಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಿರುಪತಿಯ ಲಡ್ಡು ಪ್ರಸಾದ ನೀಡುವಂತಹ 47ನೆಯ ಕೌಂಟರ್ನಲ್ಲಿ ಬೆಂಕಿ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ನೂರಾರು ಭಕ್ತರಲ್ಲಿ ಆತಂಕ ಮೂಡಿತು. ಬೆಂಕಿ ಕಾಣಿಸಿಕೊಳ್ತಿದ್ದಂತೆಯೇ ಎದ್ದು ಬಿದ್ದು ಓಡಿದ್ದಾರೆ ಭಕ್ತರು. ಕಂಪ್ಯೂಟರ್ನ ಯುಪಿಎಸ್ಗೆ ಬೆಂಕಿ ತಗಲಿದೆ. ಈ ಮೂಲಕವಾಗಿ ಕೌಂಟರ್ನಲ್ಲಿ ದಟ್ಟ ಹೊಗೆ ಆಗಿದೆ. ಇನ್ನು ಕಾಲ್ತುಳಿತ ಸಂಭವಿಸಿದ 4ನೇ ದಿನಕ್ಕೆ ಮತ್ತೊಂದು ಅನಾಹುತ ಸಂಭವಿಸಿಬಿಟ್ಟಿದೆ. ಆದ್ರೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಅಥವಾ ಗಾಯಗಳಾಗಿಲ್ಲ. ಲಕ್ಷಾಂತರ ಮಂದಿ ಬರುವಂತಹ ತಿರುಪತಿಯಲ್ಲಿ ಇನ್ನಷ್ಟು ಸುರಕ್ಷತೆಗೆ ಈಗ ಆಗ್ರಹಿಸುತ್ತಿದ್ದಾರೆ. ವೈಕುಂಠ ಏಕಾದಶಿಯ ದಿನ ಕಾಲ್ತುಳಿತವಾಗಿ 7 ಮಂದಿ ಸಾವನ್ನಪ್ಪಿದ್ರು. ತಿರುಪತಿಯಲ್ಲಿ ಈಗ ಮತ್ತೊಂದು ಅವಘಡ ಸಂಭವಿಸಿದೆ. ಆದ್ರೆ ಅದೃಷ್ಟವಶಾತ್ ಈ ಬಾರಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ ಅನ್ನೋದು ಒಂದು ರೀತಿಯಾದಂತಹ ಸಮಾಧಾನದ ವಿಚಾರ ಆಗಿದೆ. ಸೋಮವಾರ ಮಧ್ಯಾಹ್ನ ತಿರುಪತಿ ದೇವಸ್ಥಾನದ ಆವರಣದಲ್ಲಿಯೇ ಬೆಂಕಿಯ ಅವಘಡ ನಡೆದಿದೆ. ತಿರುಮಲ ತಿರುಪತಿ ದೇವಸ್ಥಾನದ 47ನೆಯ ಲಡ್ಡು ವಿತರಣಾ ಕೌಂಟರ್ನಲ್ಲಿ ಭಾರೀ ಅಗ್ನಿ ಅನಾಹುತ ಆಗಿದೆ. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ದೇವಸ್ಥಾನದ ಆಡಳಿತ ಮಂಡಳಿ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ವೈಕುಂಠ ಏಕಾದಶಿಯ ನಿಮಿತ್ತ 10 ದಿನಗಳ ವೈಕುಂಠ ದ್ವಾರ ದರ್ಶನದಲ್ಲಿ ಹಾದು ಹೋಗುವಂತಹ ಪ್ರತಿದಿನ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಇನ್ನು ವೈಕುಂಠ ಏಕಾದಶಿಯ ದಿನ ವೈಕುಂಠ ದ್ವಾರ ದರ್ಶನಕ್ಕಾಗಿ ಟಿಕೆಟ್ಗಾಗಿ ನೂಕುನುಗ್ಗಲು ಸಂಭವಿಸಿತು. ಈ ವೇಳೆ ಕಾಲ್ತುಳಿತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ರು. ಇದರ ನಡುವೆ ಈಗ ಮತ್ತೊಂದು ಅವಘಡ ಆಗಿದೆ. ಭಾರೀ ಅನಾಹುತ ಜಸ್ಟ್ ಮಿಸ್ ಆಗಿದೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಆಗಿಲ್ಲ. ಅಂದ್ರೆ 47ನೇ ಕೌಂಟರ್ ನಲ್ಲಿದ್ದಂತಹ ಯುಪಿಎಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇದರಿಂದಾಗಿನೇ ಬೆಂಕಿ ಹೊತ್ತುಕೊಂಡು ದಟ್ಟವಾಗಿ ಹೊಗೆ ಕೂಡ ಆವರಿಸಿತ್ತು. ಏನೋ ವಿಚಾರ ಗೊತ್ತಾಗ್ತಿದ್ದಂತೆ ತಟ್ಟನೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಬೆಂಕಿಯನ್ನ ನಿಂದಿಸುವಂತ ಕಾರ್ಯಕ್ಕೆ ಮುಂದಾಗಿದ್ರು. ಇದನ್ನ ಇನ್ನು ಹೊಗೆ ಆಡ್ತಿದ್ದಂತೆ ಭಕ್ತರೆಲ್ಲ ಕೂಡ ಗಾಬರಿ ಆಗಿ ಓಡೋದಕ್ಕೆ ಮುಂದಾಗಿದ್ರು. ಆದ್ರೆ ಸರತಿ ಸಾಲಿನಲ್ಲಿ ನಿಂತಿದ್ದಂತ ಭಕ್ತರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ರು. ಬೆಂಕಿ ಆವರಿಸುತ್ತಿದ್ದಂತೆ ಸ್ಥಳದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಅದಾದ ಮೇಲೆ ದೇವಸ್ಥಾನದ ಆಡಳಿತ ಮಂಡಳಿ ಬೆಂಕಿಯನ್ನ ಆರಿಸುವಲ್ಲಿ ಯಶಸ್ವಿಯಾಗಿದೆ. ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನ ಸದಾ ಸಡಗರದಿಂದ ಕೂಡಿರ್ತಾ ಇತ್ತು. ಆದ್ರೆ ಇತ್ತೀಚೆಗಷ್ಟೇ ದೇವಸ್ಥಾನದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತದಿಂದ ಸಾವು ನೋವಿನ ಪ್ರಕರಣ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿತ್ತು. ಇನ್ನು ಆಡಳಿತ ಮಂಡಳಿಯ ವಿರುದ್ಧ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಗಾಕಿದ್ರು. ಇನ್ನಷ್ಟು ವ್ಯವಸ್ಥೆಯನ್ನ ಮಾಡಬೇಕು. ತಿರುಪತಿ ಅಂದಾಕ್ಷಣ ಸಾಕಷ್ಟು ಸಂಖ್ಯೆಯ ಭಕ್ತರು ಬರ್ತಾರೆ. ಆದ್ರೆ ಹೆಚ್ಚಿನ ಜಾಗೃತಿಯನ್ನ ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅನ್ನೋದು ಮಾತಿತ್ತು. ಅದರ ನಡುವೆ ಈಗ ಮತ್ತೊಂದು ಬೆಂಕಿ ಅನಾಹುತ ಆಗಿದೆ. ಈ ಬೆನ್ನಲ್ಲೇ ಈಗ ಇನ್ನಷ್ಟು ಆಕ್ರೋಶ ಕೂಡ ಹೊರಗಾಗ್ತಿದ್ದಾರೆ ಭಕ್ತರು. ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವುದರಲ್ಲಿ ವಿಫಲ ಆಗಿದೆ. ಹೀಗಾಗಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅಂತ ಆಗ್ರಹಿಸುತ್ತಿದ್ದಾರೆ.